ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರ ಇರುವಂತ ಒಂದು ಮನೆಯ ಪ್ರಕಾರ ನಿಮ್ಮ ಒಂದು ಭಾವುಕತೆ ಹೇಗಿರ್ತದೆ ಅಂತ ನೋಡೋಣ. ಚಂದ್ರ ಇರುವಂತ ಒಂದು ಮನೆಯ ಪ್ರಕಾರ ನಿಮ್ಮ ಒಂದು ಭಾವುಕತೆ. ಉದಾಹರಣೆಗೆ ಚಂದ್ರ ಏನಾದ್ರು ಇದು ಲಗ್ನದಲ್ಲಿ ಏನಾದ್ರು ಚಂದ್ರ ಇದ್ರೆ ನಿಮ್ಗೆ ಭಾವುಕತೆ ನಿಮ್ಮ ಮೇಲೆ ಹೆಚ್ಚು ಭಾವುಕತೆ ಆಗಿರ್ತದೆ. ತುಂಬಾ ಎಮೋಷನಲ್ ಆಗಿರ್ತೀರಿ. ಎರಡನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನೀವು ಕುಟುಂಬದ ಬಗ್ಗೆ ತುಂಬಾ ಒಂದು ಭಾವುಕವಾಗಿರ್ತೀರಿ, ಎಮೋಷನಲ್ ಆಗಿರ್ತೀರಿ. ಮತ್ತೆ ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬಾ ಒಂದು ಭಾವುಕತೆ ಇರ್ತೀರಿ. ನೀವು ನಿಮ್ಮ ಮಾತಲ್ಲಿ ಕೂಡ ತುಂಬಾ ಭಾವುಕತೆ, ಮಾತಾಡುವಾಗ ತುಂಬಾ ಭಾವುಕತೆ ಆಗಿರ್ತೀರಿ. ಮೂರನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನಿಮ್ಮ ನೆರೆ ಹೊರೆಯವರ ಜೊತೆ ನೀವು ತುಂಬಾ ಒಂದು ಭಾವನಾತ್ಮಕವಾಗಿರ್ತೀರಿ, ಭಾವುಕತೆ ಆಗಿರ್ತೀರಿ. ನಿಮ್ಮ ತಮ್ಮ ಅಥವಾ ತಂಗಿ ಜೊತೆ ನೀವು ಹೆಚ್ಚು ಭಾವುಕತೆಯಿಂದ ಇರ್ತೀರಿ. ನಾಲ್ಕನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನಿಮ್ಮ ತಾಯಿಯ ಬಗ್ಗೆ ನೀವು ತುಂಬಾ ಒಂದು ಭಾವುಕ ಆಗಿರ್ತೀರಿ. ನಿಮ್ಮ ತಾಯಿ ಜೊತೆ ತುಂಬಾ ಭಾವನಾತ್ಮಕವಾಗಿರ್ತೀರಿ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಒಂದು ಮನೆಯ ಬಗ್ಗೆ ತುಂಬಾ ಭಾವುಕತೆ ಆಗಿರ್ತೀರಿ. ನಿಮ್ಮ ಒಂದು ವಾಹನಗಳ ಬಗ್ಗೆ ತುಂಬಾ ಭಾವುಕತೆ ಇರ್ಬೋದು ನಿಮ್ಗೆ. ಐದನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನಿಮ್ಮ ಪ್ರೇಮಿ ಬಗ್ಗೆ ತುಂಬಾ ಒಂದು ಭಾವುಕತೆ ಆಗಿರ್ತೀರಿ. ನೀವು ನಿಮ್ಮ ಪ್ರೇಮಿ ಬಗ್ಗೆ ತುಂಬಾ ಭಾವುಕತೆಯಿಂದ ಹೊಂದಿರ್ತೀರಿ. ಮತ್ತೆ ನಿಮ್ಮ ಶಿಕ್ಷಣದಲ್ಲಿ ಕೂಡ ನೀವು ತುಂಬಾ ಭಾವುಕರಾಗಿರ್ತೀರಿ, ಶಿಕ್ಷಣ ವಿಷಯದಲ್ಲಿ. ಮತ್ತೆ ನೀವು ಮಕ್ಕಳ ವಿಷಯದಲ್ಲಿ ಕೂಡ ಹೆಚ್ಚು ಭಾವನಾತ್ಮಕ ಆಗಿರ್ಬೋದು. ಆರನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ಬಟ್ ಇದು ಶತ್ರುಗಳ ಬಗ್ಗೆ ಸ್ವಲ್ಪ ಭಾವುಕತೆ ಕೊಡ್ಬೋದು. ನಿಮ್ಮ ಕೆಲಸದಲ್ಲಿ ತುಂಬಾ ಭಾವನಾತ್ಮಕತೆಯನ್ನ ಕೊಡ್ಬೋದು. ಏಳನೇ ಮನೇಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನಿಮ್ಮ ಸಂಗತಿಯ ಬಗ್ಗೆ ತುಂಬಾ ಒಂದು ಭಾವನಾತ್ಮಕತೆ ಹೊಂದಿರ್ತೀರಿ, ತುಂಬಾ ಒಂದು ಭಾವುಕರಾಗಿರ್ತೀರಿ ಸಂಗತಿಯ ಬಗ್ಗೆ. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಕೂಡ ತುಂಬಾ ಒಂದು ಭಾವನಾತ್ಮಕವಾಗಿರ್ತೀರಿ ನೀವು ಏಳನೇ ಮನೆಯಲ್ಲಿ ಚಂದ್ರ ಇದ್ರೆ. ಮತ್ತೆ ಬಿಸ್ನೆಸ್ ಅಲ್ಲಿ ಕೂಡ ಭಾವನಾತ್ಮಕವಾಗಿರ್ಬೋದು. ಎಂಟನೇ ಮನೆಯಲ್ಲಿ ಚಂದ್ರಗ್ರಹ ಇದ್ರೆ ರಹಸ್ಯ ವಿಷಯಗಳಲ್ಲಿ ಭಾವನಾತ್ಮಕತೆ ಇರ್ಬೋದು ನೀವು. ಒಂಬತ್ತರಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ ತಂದೆ ಬಗ್ಗೆ ಹೆಚ್ಚು ಭಾವನಾತ್ಮಕವಾಗಿರ್ಬೋದು. ಸ್ನೇಹಿತರ ಬಗ್ಗೆ ತುಂಬಾ ಭಾವನಾತ್ಮಕ ಇರ್ಬೋದು. ಪ್ರಯಾಣ ಮಾಡುವಾಗ ತುಂಬಾ ಒಂದು ಭಾವನಾತ್ಮಕವಾಗಿರ್ಬೋದು ನೀವು. ಮತ್ತೆ ಧಾರ್ಮಿಕತೆ ವಿಷಯ ಬಗ್ಗೆ ಕೂಡ ಭಾವನಾತ್ಮಕವಾಗಿರ್ತೀರಿ. ಹತ್ತನೇ ಮನೆಯಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ ನೀವು ವೃತ್ತಿ ಜೀವನದಲ್ಲಿ ಹೆಚ್ಚು ಭಾವನಾತ್ಮಕವಾಗಿರ್ತೀರಿ. ವೃತ್ತಿ ಜೀವನದಲ್ಲಿ ಹೆಚ್ಚು ಒಂದು ಭಾವನಾತ್ಮಕವಾಗಿರುವಂತ ಸಾಧ್ಯತೆ ಹೆಚ್ಚಿರ್ತದೆ. ತಂದೆ ಬಗ್ಗೆ ಕೂಡ ಭಾವನಾತ್ಮಕವಾಗಿರ್ಬೋದು. ಹನ್ನೊಂದನೇ ಮನೆಯಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ ಸ್ನೇಹಿತರ ಬಗ್ಗೆ ಹೆಚ್ಚು ಭಾವನಾತ್ಮಕವಾಗಿರ್ಬೋದು ನೀವು. ವ್ಯವಹಾರದಲ್ಲಿ ಕೂಡ ಹೆಚ್ಚು ಭಾವನಾತ್ಮಕವಾಗಿರುವಂತ ಸಾಧ್ಯತೆ ಇರ್ತದೆ. ಹನ್ನೊಂದನೇ ಮನೆಯಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ. 12ನೇ ಮನೆಯಲ್ಲಿ ಚಂದ್ರಗ್ರಹ ಇದ್ರೆ ದೂರದ ಸ್ಥಳದಲ್ಲಿ ನೀವು ಹೆಚ್ಚು ಭಾವನಾತ್ಮಕವಾಗಿರ್ಬೋದು. ಇದು ಚಂದ್ರ ಇರುವಂತಹ ಮನೆ ಪ್ರಕಾರ ನಿಮ್ಮ ಒಂದು ಭಾವನಾತ್ಮಕತೆ. ನಿಮಗೆ ಜಾತಕ ಶ್ರಮ ಬೇಕು ನಮ್ದು ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿದ್ರೆ ಜಾತಕದ ತಿಳಿಸಿಕೊಡ್ತೀನಿ. ನಮಸ್ಕಾರ.